ಐಶ್ವರ್ಯ ಗೌಡ ಕೋಟಿ ಕೋಟಿ ವಂಚನೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬೇರೆ ಬೇರೆ ಠಾಣೆಗಳಲ್ಲಿ ಒಟ್ಟು 3 ಎಫ್ಐಆರ್ ದಾಖಲಾಗಿದೆ. ಆ ಹಿನ್ನೆಲೆಯಲ್ಲಿ ಐಶ್ವರ್ಯ ಗೌಡಗೆ ನೋಟಿಸ್ ಕೂಡ ಜಾರಿ ಆಗಿದೆ. ಆದರೆ ಐಶ್ವರ್ಯ ಗೌಡ ಮಾತ್ರ ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ ಯಾವುದು ಗೊತ್ತಿಲ್ಲ. ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ನಾಪತ್ತೆ ಆಗಿದ್ದಾಳೆ ಐನಾತಿ ಐಶು. ಐಶ್ವರ್ಯ ಗೌಡನೂ ಇಲ್ಲ, ಅವರ ಪತಿ ಹರೀಶು ಇಲ್ಲ. ಅವ್ರಿಗೋಸ್ಕರ ಪೊಲೀಸರ ಹುಡುಕಾಟ ಮುಂದುವರೆದಿದೆ. ಈಗಾಗಲೇ ಒಂದು ತಂಡ ಆರೋಪಿಗಳಿಗೆ ಶೋಧ ನಡೆಸುತ್ತಿದೆ. ಜಿಲ್ಲೆಯಿಂದ ಜಿಲ್ಲೆಗೆ ಆರೋಪಿಗಳು ತಿರುಗಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಐಶ್ವರ್ಯ ಮತ್ತು ಹರೀಶ್ ಮನೆಯವರಿಗೂ ಕೂಡ ಖಾಕಿ ವಾರ್ನ್ ಮಾಡಿದೆ. ಐಶ್ವರ್ಯ ಕರೆ ಮಾಡಿದ್ರೆ ಹೇಳಬೇಕು ಅಂತ ಖಡಕ್ ಆಗಿ ಸೂಚನೆ ಕೊಡಲಾಗಿದೆ. ಈಗಾಗಲೇ 3 ಕಡೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ. ಕೋಟಿ ಕೋಟಿ ವಂಚನೆ ಪ್ರಕರಣದಲ್ಲಿ 3 ಕಡೆ ಎಫ್ಐಆರ್ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಅರೆಸ್ಟ್ ಆದ್ರೆ ಹೊರಗಡೆ ಬರೋಕೆ ಸಾಧ್ಯನೇ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತು ಐನಾತಿ ಐಶುಗೆ ಮತ್ತವರ ಗಂಡಂಗೆ. ಹಾಗಾಗಿ ಸದ್ಯಕ್ಕೆ ಕಾಣಿಸ್ಕೋಬಾರ್ದು ಅಂತ ಅಪ್ಸ್ಕಾಂಡ್ ಆಗಿದ್ದಾರೆ. ಯಾರಿಗೂ ಕಾಣಿಸದೆ ಓಡ್ ಹೋಗ್ಬಿಟ್ಟಿದ್ದಾರೆ. ಮೊನ್ನೆ ಬೇಲ್ ಸಿಕ್ಕಿದ್ದು. ಬೇಲ್ ಸಿಕ್ಕ ರಾತ್ರಿಯಿಂದ ಐಶ್ವರ್ಯ ದಂಪತಿ ಎಲ್ಲೂ ಇಲ್ಲ, ಬೆಂಗಳೂರಲ್ಲೂ ಇಲ್ಲ, ಬೇರೆ ಎಲ್ಲಿದ್ದಾರೆ ಅನ್ನೋದು ಗೊತ್ತೇ ಇಲ್ಲ. ಅವ್ರಿಗೋಸ್ಕರ ಪೊಲೀಸರು ಮತ್ತೊಂದು ಸಪ್ರೇಟ್ ತಂಡ ಮಾಡಿ ಅವ್ರಿಗೋಸ್ಕರ ಹುಡುಕಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಐನಾತಿ ಐಶು ಎಲ್ಲಿದ್ದಾಳು ಗೊತ್ತಿಲ್ಲ. ಬೇರೆ ಬೇರೆ ಕೇಸ್ನ ಎಫ್ಐಆರ್ನ ಹಿನ್ನೆಲೆಯಲ್ಲಿ ನೋಟಿಸ್ ಕೂಡ ಸರ್ವ್ ಆಗಿದೆ. ವೆಂಕಟೇಶ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಗುಡ್ ಮಾರ್ನಿಂಗ್. ಐಶ್ವರ್ಯ ಗೌಡ ಅವರಿಗೆ ಈಗಾಗಲೇ ನೋಟಿಸ್ ಜಾರಿ ಆಗಿದೆ. 2ನೇ ನೋಟಿಸ್ಗೂ ಅವರು ಉತ್ತರ ಕೊಟ್ಟಿಲ್ಲ. ನೋಡಿದ್ರೆ ಫೋನ್ ಸ್ವಿಚ್ ಆಫ್, ಅವ್ರು ಎಲ್ಲೂ ಕಾಣಿಸ್ತಾ ಇಲ್ಲ. ಮುಂದೇನಾಗುತ್ತೆ ಕಾನೂನು ಪ್ರಕ್ರಿಯೆ, ಎಲ್ಲಿದ್ದಾರಂತ ಐಶ್ವರ್ಯ? ವೆಂಕಟೇಶ್, ಈಗಾಗಲೇ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಮತ್ತು ಆಕೆ ಪತಿ ಇಬ್ರು ಕೂಡ ಈಗ ಪ್ರಕರಣ ದಾಖಲಾಗಿದೆ. ಒಂದು ಚಂದ್ರ ಲೇಔಟ್, ಮತ್ತೊಂದು ಆರ್.ಆರ್. ನಗರ. ಈಗಾಗಲೇ ಚಂದ್ರ ಲೇಔಟ್ ಕೇಸ್ನಲ್ಲಿ ಅವರು ಜಾಮೀನು ಪಡೆದ ಹೊರಗಡೆ ಇದ್ದಾರೆ. ಆದ್ರೆ ಆರ್.ಆರ್. ನಗರ ಕೇಸ್ಗೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಅವರು ಪೊಲೀಸ್ ಠಾಣೆ ಭೇಟಿಯಾಗಲಿಲ್ಲ. ಆದ್ರೆ ಈಗ ಪೊಲೀಸರು 2 ಬಾರಿ ಕೂಡ ಅವರಿಗೆ ನೋಟಿಸ್ ಅನ್ನು ಇಶ್ಯೂ ಮಾಡಿದ್ದಾರೆ. ಮೊನ್ನೆ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದು, ಅವರು ಬರದ ಹಿನ್ನೆಲೆಯಲ್ಲಿ ಮತ್ತೆ ಒಂದು ನೋಟಿಸ್ ಅನ್ನು ಕೂಡ ಅವರಿಗೆ ಸರ್ವ್ ಮಾಡಿದ್ದಾರೆ. ಆದ್ರೆ ಗಂಡ ನೋಟಿಸ್ ಅನ್ನ ರಿಸೀವ್ ಮಾಡಿದ್ದಾರೆ. ಅದ್ರ ವಿಚಾರ ಕೂಡ ಅವರು ಪತ್ರಿಕೆ ಹೇಳಿದ್ದಾರೆ. ಎಸಿಪಿ ಭರತ್ ರೆಡ್ಡಿ ಅವರು ತಂಡ ಕೂಡ ದಾಳಿಯನ್ನು ಮತ್ತು ಅವರು 29 ಕೆಜಿ ಚಿನ್ನ, ಬೆಳ್ಳಿ ಸೇರಿದಂತೆ 100 ಗ್ರಾಮ್ಗೂ ಹೆಚ್ಚು ಒಂದು ಬಂಗಾರ ಹಾಗೂ ಹಣವನ್ನು ಕೂಡ ವಶಕ್ಕೆ ಪಡೆದಿದ್ರು. ಅದಾದ ಬಳಿಕ ಪತಿ ಹೆಸರಲ್ಲಿದ್ದಂತಹ 3 ಕಾರುಗಳೇನಿತ್ತು, ಒಂದು ಐಷಾರಾಮಿ ಕಾರುಗಳನ್ನು ಕೂಡ ಸೀಸ್ ಮಾಡ್ಕೊಂಡಿದ್ರು. ಈಗ ವಿಚಾರಣೆಗೆ ಬರುವಂತೆ ಕೂಡ ನೋಟಿಸ್ ಕೊಟ್ಟಿದ್ದು. ಇದುವರೆಗೂ ಅವರ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ. ಈ ಪ್ರಕರಣದ ಮತ್ತೊಬ್ಬ ಆರೋಪಿ ಧರ್ಮ ಕೂಡ ಇದುವರೆಗೂ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ. ರೈಟ್, ಓಕೆ, ಥ್ಯಾಂಕ್ ಯು ಮಾಹಿತಿಗೆ ವೆಂಕಟೇಶ್. ಒಟ್ಟಾರೆ ಐಶ್ವರ್ಯ ಗೌಡ ಇಲ್ಲ, ನೋಟಿಸ್ ಕೊಟ್ಟಲಾಗಿದೆ. ಐಶ್ವರ್ಯ ಗೌಡ ಏನು ಕಾನೂನಿಗೆ ಅತೀತರಲ್ಲ. 2 ನೋಟಿಸ್ ಸರ್ವ್ ಆಗಿದೆ, 2 ನೋಟಿಸ್ಗೂ ಆನ್ಸರ್ ಇಲ್ಲ. 3ನೇ ಮತ್ತೊಂದು ನೋಟಿಸ್ ಸರ್ವ್ ಮಾಡಬಹುದು. ಅದರ ಜೊತೆಗೆ ಸೈಮಲ್ಟೇನಿಯಸ್ಲಿ ಅವ್ರಿಗೋಸ್ಕರ ಸರ್ಚ್ ವಾರೆಂಟ್ ಜಾರಿ ಆದರೂ ಆಶ್ಚರ್ಯ ಇಲ್ಲ. ಯಾಕಂದರೆ 3 ಎಫ್ಐಆರ್ ಇರೋದು. ಒಂದು ಎಫ್ಐಆರ್ನಲ್ಲಿ ಅವರೇನೋ ಬೇಲ್ ತೊಗೊಂಡು ಹೊರಗಡೆ ಇದ್ದಾರೆ. ಬಟ್ ಇನ್ನೂ 2 ಎಫ್ಐಆರ್, ಆ ಬೇಲ್ನ ನಂತರ ಇನ್ನೆರಡು ಎಫ್ಐಆರ್ ದಾಖಲಾಯ್ತಲ್ಲ, ಆ ಎಫ್ಐಆರ್ನ ಹಿನ್ನೆಲೆಯಲ್ಲಿ ಅವರನ್ನು ಮತ್ತೆ ವಿಚಾರಣೆಗೆ ಕರ್ಕೊಂಬರುವಂಥ ಅವಶ್ಯಕತೆ ಇದೆ. ಆ ವಿಚಾರಣೆಗೆ ಅವರು ಬರದೇ ಇದ್ದಾಗ, ಅವರು ಕದ್ದು ಮುಚ್ಚಿ ಓಡಾಡ್ತಿದ್ದಾರೆ ಅನ್ನೋದು ಸ್ಪಷ್ಟ ಆದಾಗ ಸಾಮಾನ್ಯವಾಗಿ ಅವರು ಈ ಅಪರಾಧ ಮಾಡಿರುವ ಸಾಧ್ಯತೆಗಳಿದೆ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ.